blotted out. ಈಗ ಅಲ್ಲಿ ಹೇಳ್ತದೆ ಹೀರೋದಂದ್ರೇನು. Praise the Lord. Third, wiped out. Wiped. ಎಲ್ಲವನ್ನ ಅಳಿಸಿದ್ದೇನೆ. Say that again. Blotted. Say that again. Cancelled. Blotted. ಬ್ಲಾಟೆಡ್, Wiped. Say that again. Cancelled. ಕ್ಯಾನ್ಸಲ್ಡ್, Blotted out. ಬ್ಲಾಟೆಡ್ ಔಟ್, Wiped away. ವೈಪ್ಡ್ ಅವೇ. Now say it in Kannada. ರದ್ದುಗೊಳಿಸಿದ್ದೇನೆ, Say that again. ರದ್ದುಗೊಳಿಸಿದ್ದೇನೆ, Say that again. ರದ್ದುಗೊಳಿಸಿದ್ದೇನೆ, Say that again. ರದ್ದುಗೊಳಿಸಿದ್ದೇನೆ. Say that again. Say that again. ಗೊತ್ತಿಲ್ಲ. Then blotted out ತೊಡೆದು ಹಾಕಿದ್ದೇನೆ, and wiped away. ಅಳಿಸಿ ಹಾಕಿದ್ದೇನೆ. Now you might be saying, what is this brother? Why is he so excited? ನೀವು ಅನ್ಕೊಳ್ಬಹುದು, ಇದು ಇಲ್ಲಿರುವಂತ ನಿಂತಿರುವ ಬ್ರದರ್ ಏತಕ್ಕಾಗಿ ಇಷ್ಟೊಂದು ಸಂಪೂರ್ಣ ಎಕ್ಸೈಟ್ ಆಗ್ತದೆ ಎಂಬುದಾಗಿ. Okay, before we go to that scripture, let me give you an explanation. ಈಗ ಆ And then we will read the scripture. ಈ ವಾಕ್ಯ ನೋಡುವಂತ ಮೊದಲು ಇದು ಏತಕ್ಕಾಗಿ ಇವರು ಎಕ್ಸೈಟ್ ಆಗಿದ್ದಾರೆ ಎಂಬುದಾಗಿ ಆ ಕಾರಣ ನಿಮಗೆ ಹೇಳ್ತಾರೆ. Let's say I went and beat up this brother. ಈಗ ಈ ರೀತಿ ಒಂದು ಭಾವಿಸೋಣ, ಈ ಬ್ರದರ್ ಬಂದು ನನ್ನನ್ನ ಸಂಪೂರ್ಣವಾಗಿ ಹೊಡೆದಿದ್ದಾರೆ ಎಂಬುದಾಗಿ ನೋಡೋಣ. He is in the hospital, all fractured. ಎಲ್ಲ ಮೂಳೆಗಳೆಲ್ಲ ಮುರಿದೋಗಿ ಈಗ ನಾನು ಹಾಸ್ಪಿಟಲ್ ಮಲಗಿದ್ದೇನೆ. His wife will go where? ಆಗ ನನ್ನ ಪತ್ನಿ ಎಲ್ಲಿ ಹೋಗ್ತಾರೆ? Hospital or police station. ಪೊಲೀಸ್ ಸ್ಟೇಷನ್ His ಹೋಗ್ತಾರೆ. wife will go to the police station. ಈಗ ನನ್ನ ಪತ್ನಿಯು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. And because I beat him up, she will lodge a complaint. ಈಗ ಇವರು ನನ್ನನ್ನ ಹೊಡೆದರ ನಿಮಿತ್ತವಾಗಿ, ಮೂಳೆ ಮುರಿದರ ನಿಮಿತ್ತವಾಗಿ ಇವರ ಮೇಲೆ ಕಂಪ್ಲೇಂಟ್ ಅನ್ನ ಅಲ್ಲಿ ಕೊಡ್ತಾರೆ. As she is lodging the complaint in the hospital, he poor. ಈಗ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟು ಅದಾದ ನಂತರ ನನ್ನ ಹಾಸ್ಪಿಟಲ್ಗೆ Poor. ಇವರು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾನು ಸತ್ತು ಹೋದೆ. Sattu. Now if he became Sattu, what will the police do? ಈಗ ನಾನು ಸತ್ತು ಅಂತ ಆ ನಿಮಿಷದಲ್ಲಿ ಪೊಲೀಸ್ ಏನ್ ಮಾಡ್ತಾರೆ? Police will release a arrest warrant. ಆ ಕ್ಷಣದಲ್ಲಿ ಆ ಪೊಲೀಸರು ಅಲ್ಲಿ ಇವರಿಗೆ ಅರೆಸ್ಟ್ ವಾರೆಂಟ್ ಅನ್ನ ಇಶ್ಯೂ ಮಾಡ್ತಾರೆ. ಹೌದಾ? When they will come to arrest me, they will say, I got a document against you to arrest you and put you in the prison because of the crime that you have done. ಈಗ ಆ ಪೊಲೀಸರು ಆ ಕ್ಷಣದಲ್ಲಿ ಇವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ಒಂದು ವಾರೆಂಟ್, ಆ ಒಂದು ಡಾಕ್ಯುಮೆಂಟ್ ನ ಹಿಡಿದುಕೊಂಡು ಬಂದು ತೋರಿಸ್ತಾ ಇದ್ದಾರೆ, ನೀನು ಈ ಒಂದು ದೊಡ್ಡ ಕೊಲೆಯನ್ನ, ಈ ಒಂದು ದೊಡ್ಡ ಒಂದು ತಪ್ಪನ್ನ ಮಾಡಿದರ ನಿಮಿತ್ತವಾಗಿ ನಿನ್ನನ್ನು ಅರೆಸ್ಟ್ ಮಾಡಿ ಇದು ಜೈಲಿಗೆ ಕಳಿಸ್ಲಿಕ್ಕೆ ಬಂದಿದ್ದೇವೆ. ಹೌದು? ಹೌದಾ? Hauda. Hama. Now watch what happens. Every one of us seated here have committed sin. ಈಗ ಇಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ತಪ್ಪನ್ನ ಪಾಪನ ಮಾಡೇ ಮಾಡಿದ್ದೇವೆ. And because of sin, there is an arrest warrant released from heaven that we need to be punished and put to death, and punished and put to death for eternal damnation. ಈಗ ಅದೇ ಕ್ಷಣದಲ್ಲಿ ನಾವು ಯಾವಾಗ ಪಾಪವನ್ನು ಮಾಡಿದವೋ ಅದೇ ಕ್ಷಣದಲ್ಲಿ ಅರೆಸ್ಟ್ ವಾರೆಂಟ್ ಕೂಡ ಆ ಪರಲೋಕದಿಂದ ಸಂಪೂರ್ಣವಾಗಿ ರಿಲೀಸ್ ಆಗ್ತದೆ. ಆಗ ನಾವೆಲ್ಲರೂ ಕೂಡ ನಿತ್ಯ ಮರಣಕ್ಕೆ, ನಿತ್ಯ ನರಕಕ್ಕೆ ಹೋಗುವಂತ ಮಕ್ಕಳಾಗ್ತೇವೆ. Now watch this. Now that we are grafted in Jesus, let's say Jesus and I'm myself, I got joined with Jesus. ಈಗ ಯೋಚನೆ ಮಾಡಿ ನೋಡಿ, ನಾನು ಯೇಸುವಾಗಿದ್ದೇನೆ, ಇವರು ಒಂದು ವ್ಯಕ್ತಿಯಾಗಿದ್ದಾರೆ. ಈಗ ಇವರು ಪ್ರಭು ಯೇಸುವಿನಲ್ಲಿ ಒಂದಾಗಿದ್ದಾರೆ ಎಂಬುದಾಗಿ ಇರುವಾಗ ನಾವಿಬ್ರು ಕೂಡ ಒಟ್ಟಿಗಿದ್ದೇವೆ, ಒಂದಾಗಿದ್ದೇವೆ. Now we are not two, but we are one. ಈಗ ನಾವಿಬ್ರು ಬೇರೆ ಬೇರೆ ಅಲ್ಲ, ಇಬ್ಬರೇ ಅಲ್ಲ, ಬದಲಾಗಿ ಒಬ್ಬರೇ ಆಗಿದ್ದೇವೆ. Now the punishment that I deserved, that same punishment Jesus took on the cross, and he finished it once and for all on my behalf. Praise the Lord. Hallelujah. Hallelujah. ಯಾವಾಗ ನಾವಿಬ್ರು ಒಂದೇ ಆಗಿದ್ದೇವೋ ಆಗ ಇವರು ಅನುಭವಿಸಬೇಕಾದಂತ ಆ ಕಠಿಣವಾದ ಶಿಕ್ಷೆಯನ್ನ ಇಬ್ಬರು ಒಂದಾಗಿರುವ ನಿಮಿತ್ತವಾಗಿ ಪ್ರಭು ಯೇಸು ಇವರು ಅನುಭವಿಸಬೇಕಂತ ಎಲ್ಲ ಚಿತ್ರಹಿಂಸೆಯನ್ನ ಪ್ರಭು ಯೇಸು ಶಿಲುಬೆಯಲ್ಲಿ ಸಂಪೂರ್ಣವಾಗಿ ಅದನ್ನು ಅನುಭವಿಸಿದ್ರು. Now the document that spoke about eternal damnation, that document Jesus has cancelled. Jesus has blotted out. Jesus has wiped away all the document which was written against you and me in the book in heaven. He erased it. He wiped it out. He tore it apart and nailed it on the cross. So now the devil has no claim against you. The arrest warrant has been cancelled.
Praise the Lord. Go and shout to the Lord, yes! 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 You know, you did not understand. Okay, just translate that. Just translate that. ಯಾಕೆಂದ್ರೆ ಇಲ್ಲಿ ನಾವು ನೋಡ್ತೇವೆ ಆ ಪರಲೋಕದಲ್ಲಿ ಬರೆಯಲ್ಪಟ್ಟಂತಹ ಇವರಿಗೆ ವಿರುದ್ಧವಾಗಿ ಬರೆಯಲ್ಪಟ್ಟಂತ ಎಲ್ಲಾ ವಿಧವಾದಂತಹ ಕಠಿಣವಾದ ಶಿಕ್ಷೆಯನ್ನ ಸಂಪೂರ್ಣವಾಗಿ ಆ ಡಾಕ್ಯುಮೆಂಟ್ ಅನ್ನ ಇಲ್ಲಿ ಯೇಸು ಹೇಳ್ತಿದ್ದಾರೆ. ಅದನ್ನ ಸಂಪೂರ್ಣವಾಗಿ ತೊಡೆದುಹಾಕಿದ್ರು, ರದ್ದುಪಡಿಸಿದ್ರು, ಅದನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿ ಈಗ ಸಂಪೂರ್ಣವಾಗಿ ಈಗ ಯಾವ ಕಾರಣಕ್ಕೂ ಸೈತಾನನ ಅಧಿಪತಿಯಲ್ಲಿ ನಾವಿಲ್ಲ, ಬದಲಾಗಿ ಈಗ ನಾವು ದೇವರ ಕುಟುಂಬದಲ್ಲಿ ದೇವರ ಮಕ್ಕಳಾಗಿದ್ದೇವೆ. Now, let's say the police comes to your house for inquiry. ಈಗ ಈ ರೀತಿ ಒಂದು ಭಾವಿಸೋಣ, ಪೊಲೀಸ್ ಎನ್ಕ್ವೈರಿಗಾಗಿ ನಿಮ್ಮ ಮನೆಗೆ ಬರ್ತಾರೆ ಎಂಬುದಾಗಿ. What happens to your heart? Bum, 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 bum. Some of them even faint. ಯಾವಾಗ ಪೊಲೀಸ್ ನಿಮ್ಮ ಮನೆಗೆ ಎನ್ಕ್ವೈರಿಗಾಗಿ ಬರ್ತಾರೋ ಆ ಕ್ಷಣದಲ್ಲಿ ನಿಮ್ಮ ಹೃದಯ ಎಲ್ಲ ಈ ರೀತಿ ಹೊಡ್ಕೊಳ್ತಾ ಇರ್ತದೆ, ಹೌದಾ? Now, the punishment is not for 1 day, 1 month, or your lifetime. The punishment that is for our sin is eternal damnation in hell, to be burnt in fire for all eternity. And that document which said this person has to be punished, that document Jesus took it and nailed it on the cross, and now there is no document against you. It is finished. Praise and that's the what Lord. Jesus said, it is finished. ಪ್ರಿಯರೇ, ನಾವು ಯಾವಾಗ ಪಾಪವನ್ನು ಮಾಡಿದ್ವೋ ಆ ಕ್ಷಣದಲ್ಲಿ ನಾವು ಆ ಪಾಪದ ಪರಿಣಾಮವಾಗಿ ಆ ಶಿಕ್ಷೆ ಬಂದು 1 ದಿನದ ಶಿಕ್ಷೆ ಅಲ್ಲ, 1 ತಿಂಗಳ ಶಿಕ್ಷೆ ಅಲ್ಲ, ಅಥವಾ 1 ವರ್ಷದ ಶಿಕ್ಷೆ ಅಲ್ಲ, ಅದು ಸಂಪೂರ್ಣವಾಗಿ ಯಾವಾಗಲೂ ನಿತ್ಯ ನರಕದಲ್ಲಿ ನಾವು ಅಗ್ನಿ ಗಂಧಕದ ಸರೋವರದಲ್ಲಿ ಬೇಯುವಂತ ಮಕ್ಕಳಾಗಿರ್ಬೇಕಿತ್ತು. ನಾವು ನಿತ್ಯ ನರಕಕ್ಕೆ ಹೋಗಬೇಕು ಎಂಬುದಾಗಿದ್ದಂತ ಆ ಒಂದು ಡಾಕ್ಯುಮೆಂಟ್ ಅನ್ನ, ಪರಲೋಕದಲ್ಲಿದ್ದಂತಹ ಡಾಕ್ಯುಮೆಂಟ್ ಅನ್ನ ಸಂಪೂರ್ಣವಾಗಿ ಅದನ್ನ ರದ್ದುಪಡಿಸಿದ್ರು, ಅದನ್ನ ಸಂಪೂರ್ಣ ತೊಡೆದುಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ಅದನ್ನ ಸಂಪೂರ್ಣ ಅಳಿಸಿ ಹಾಕಿದ್ರು. ಈಗ ಆ ಡಾಕ್ಯುಮೆಂಟ್ ಪರಲೋಕದ ಇಲ್ಲ ಪ್ರಿಯರೇ. ಅದಕ್ಕಾಗಿ ದೇವರ ಮುಂದೆ ನಿಮ್ಮ ಪಾಪಗಳಾಗಲಿ ನಮ್ಮ ಪಾಪಗಳಲ್ಲಿ ಅವರ ಮುಂದೆ ಆ ಯಾವುದೇ ಡಾಕ್ಯುಮೆಂಟ್ ಅಲ್ಲಿ ಪ್ರೂವ್ ಮಾಡ್ತಲ್ಲ, ಅದನ್ನೆಲ್ಲ ಸಂಪೂರ್ಣವಾಗಿ ತೊಡೆದುಹಾಕಿದಾರೆ ಪ್ರಿಯರೇ. Praise the Lord. Hallelujah. That's all you can clap for your freedom. I'll tell you, even if you clap day and night, it won't be enough. When your son gets a job, you are clapping. When your daughter gets a baby, you are clapping. When you get some money, you are clapping. But all that you will leave on this planet earth. Just imagine, we were all destined to go to hell, but Jesus took that document and nailed it on the cross. There is no document against you. How much should you clap? You don't understand what I'm talking about. If you understand what I'm talking about, you won't be sitting and clapping. You'll be standing and shouting to the Lord and clapping your hands. Praise the Lord. Hallelujah! 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 ಪ್ರಿಯರೇ, ಯೋಚನೆ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಕೆಲಸ ಸಿಕ್ಕಿದ್ರೆ ನಾವು ಚಪ್ಪಾಳೆ ಹೊಡಿತೇವೆ. ಚಪ್ಪಲೆ. ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಒಂದು ಮಗು ಆದ್ರೆ ಚಪ್ಪಾಳೆ ಹೊಡಿತೇವೆ. ಚಪ್ಪಲೆ. ನಿಮಗೆ ಸಂತೋಷದ ದಿನಗಳನ್ನು ಆಚರಿಸಿಕೊಳ್ಳುವಾಗ ಚಪ್ಪಾಳೆ ಹೊಡಿತೇವೆ. ಚಪ್ಪಲೆ. ಯೋಚನೆ ಮಾಡಿ ನೋಡಿ, ಇದು ನಮ್ಮನ್ನ ನಿತ್ಯ ಮರಣದಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡಲು ಅಲ್ಲಿ ಪರಲೋಕದಲ್ಲಿದ್ದಂತಹ ಎಲ್ಲಾ ವಿಧವಾದ ಡಾಕ್ಯುಮೆಂಟ್ ಅನ್ನ ರದ್ದುಪಡಿಸಿ ಸರ್ವನಾಶ ಮಾಡಿ ಅದನ್ನು ಅಳಿಸಾಕಿ, ಇದು ನಮ್ಮನ್ನ ಸಂಪೂರ್ಣ ನಿತ್ಯ ನರಕದ ಅಗ್ನಿಯಿಂದ ನಮ್ಮನ್ನ ಬಿಡುಗಡೆ ಮಾಡಿದಂತ ಪ್ರಭು ಯೇಸುವಿನ ಮುಂದೆ ಯಾವ ರೀತಿ ನಾವು ಯೇಸುವನ್ನ ಗಣಪಡಿಸಬೇಕು ಪ್ರಿಯರೇ, ಯಾವ ರೀತಿ ದೊಡ್ಡ ಚಪ್ಪಾಳೆ ಹೊಡೆದಂತ ನಾವು ದೇವರನ್ನ ಗಣಪಡಿಸಬೇಕು. Now, will you be sitting and clapping, or will you be standing and giving him praise? ನೀವು ಕುಳಿತುಕೊಂಡು ಚಪ್ಪಾಳೆ ಹೊಡಿತೀರಾ ಅಥವಾ ಎದ್ದು ನಿಂತ್ಕೊಂಡು ದೇವರ ಸ್ತುತಿಸ್ತೀರಾ? Hallelujah! 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 The next time the devil says you did this and this and this and this, you ask him, show me the legal document against what I did. It's nailed on the cross. Praise the Lord. Praise the Lord. ಮುಂದೆ ಯಾವಾಗಲಾದ್ರೂ ಸೈತಾನನು ನಿಮ್ಮಲ್ಲಿ ಬಂದು ನೀನು ಈ ಎಲ್ಲ ಪಾಪಗಳು ಮಾಡಿದಲ್ವಾ, ಆ ಪಾಪವನ್ನು ಮಾಡಿದಲ್ವಾ ಎಂಬುದಾಗಿ ಹೇಳುವಾಗ ನೀವು ಬಾಯಿ ತೆಗೆದು ಹೇಳಬೇಕು, ನನಗೆ ತೋರಿಸು, ಡಾಕ್ಯುಮೆಂಟ್ ಅನ್ನು ತೋರಿಸು.
ಲೆಟರ್ ತೋರಿಸು, ಪತ್ರ ತೋರಿಸು, ನಾನು ಯಾವ ಪಾಪನ ಮಾಡಿದ್ದೇನೆ ಎಂಬುದಾಗಿ. ಯಾಕೆಂದ್ರೆ ನಿನ್ನ ಹತ್ರ ಯಾವ ಡಾಕ್ಯುಮೆಂಟ್ ಇಲ್ಲ. ಆ ಎಲ್ಲಾ ಡಾಕ್ಯುಮೆಂಟ್ ಅನ್ನ ಪ್ರಭು ಯೇಸು ಶಿಲುಬೆಯಲ್ಲಿ ಜಡಿದಿದ್ದಾರೆ ಪ್ರಿಯರೇ. The devil is screaming. ಸೈತಾನನಿಗೆ ಕಿರ್ತಾ ಇದ್ದಾನೆ ಪ್ರಿಯರೇ. The devil is screaming. ಸೈತಾನ ಕಿರ್ತಾ ಇದ್ದಾನೆ. Hallelujah. 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 When you read the Bible and understand the truth sets you free. ನೀವು ಯಾವಾಗ ದೇವರ ವಾಕ್ಯನ ಓದಿ ಅದರಲ್ಲಿರುವಂತಹ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ತೀರ ಪ್ರಿಯರೇ, ಆ ಸತ್ಯ ನಿಮಗೆ ಸಂಪೂರ್ಣವಾಗಿ ಬಿಡುಗಡೆ ಮಾಡುವಂತಹ ಕಾರ್ಯ ಆಗಿದೆ. When the devil comes and says, "Hey, you are under curse," tell the devil, "Show me the document of the curse. It's nailed on the cross." I think so. I'm in Africa, man. People in Africa do this. Hallelujah. 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 ಇನ್ನು ಮುಂದೆ ಯಾರಾದರೂ ಉಪಯೋಗಿಸಿಕೊಂಡು ಸೈತಾನನ್ನು ಬಂದು ಅವರ ಮೂಲಕ ನೀನು ಶಾಪದಿಂದ ಇದ್ದೀಯಾ, ಯಾವುದೋ ಒಂದು ಶಾಪದ ಬಂಧನ ಇದೆ ಎಂಬುದಾಗಿ ಹೇಳುವಾಗ ನೀವು ಆ ಕ್ಷಣದಲ್ಲಿ ಕೇಳಬೇಕು, ನನಗೆ ಡಾಕ್ಯುಮೆಂಟ್ ತೋರಿಸು ಎಂಬುದಾಗಿ ಕೇಳುವಾಗ ಆ ಕ್ಷಣದಲ್ಲಿ ಅವರ ಮುಂದೆ ಯಾವುದೇ ಡಾಕ್ಯುಮೆಂಟ್ ಇರೋದಿಲ್ಲ ಪ್ರಿಯರೇ. ಅದಕ್ಕಾಗಿ ಈಗ ನಾವು ಸಂಪೂರ್ಣವಾಗಿ ಇಲ್ಲಿ ಯಾವ ಅನುಭವ ಆಯ್ತೋ ಈ ಅನುಭವನ ಬ್ರದರು ಇದು ಯಾವುದು ಆಫ್ರಿಕಾ ದೇಶದಲ್ಲೂ ಸಹ ಇದೇ ರೀತಿಯ ಒಂದು ಅನುಭವ ನಾವು ಪಡ್ಕೊಂಡ್ರು. Hallelujah. 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 Lenten season is not a season of sorrow. Lenten season is a season to change your thinking and have joy in your heart what the Lord has finished on the cross. ಈಗ ಈ ತಪಸ್ಸು ಕಾಲ ಬಂದು ಪ್ರಿಯರೇ, ಇದು ಕಣ್ಣೀರಿಡುವಂತ ಕಾಲ ಅಲ್ಲ. ಇದು ಬಂದು ಸಂಪೂರ್ಣವಾಗಿ ನಿಮ್ಮ ಆಲೋಚನೆ ಬದಲಾಯಿಸಿಕೊಂಡು ಯೇಸು ಶಿಲುಬೆಯಲ್ಲಿ ಯಾವ ಕಾರ್ಯವನ್ನು ಮಾಡಿದ್ದಾರೆ ಎಂಬುದಾಗಿ ಸತ್ಯವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ಆ ಸತ್ಯವನ್ನ ಬೇರೂರಿಸಿಕೊಂಡು ಆನಂದ ಪಡುವಂತಹ, ಸಂತೋಷದ ಆನಂದ ಪಡುವಂತಹ ದಿನಗಳು ಪ್ರಿಯರೇ ಇದು. Hallelujah. Hallelujah. Thank you, Jesus. Thank you, Jesus. Having cancelled, translate that again, please. Having cancelled, ಎಲ್ಲವೂ ಸಂಪೂರ್ಣವಾಗಿ ರದ್ದುಪಡಿಸಲಾಯಿತು, blotted out, ಎಲ್ಲವನ್ನ ತೊಡೆದು ಹಾಕಲಾಯಿತು, wiped away, ಎಲ್ಲವನ್ನ ಸಂಪೂರ್ಣವಾಗಿ ನಾಶಗೊಳಿಸಲಾಯಿತು. How many of you have ever gone for a wedding? ಮದುವೆ ಎಷ್ಟು ಜನ ಮದುವೆಗೆ ಹೋಗಿದ್ದೀರಿ? ಮದುವೆ ಸಮಾರಂಭಕ್ಕೆ Have you ever gone for a wedding? ಯಾವಾಗ್ಲಾದ್ರೂ ನೀವು ಮದುವೆ ಸಮಾರಂಭಕ್ಕೆ ಹೋಗಿದ್ದೀರಾ? And then there is food served. ಅಲ್ಲಿ ಊಟವನ್ನ ಬಡಿಸುವಂತ ಒಂದು ಕಾರ್ಯ ನೋಡಿದ್ದೀರಾ? And then you sit on the table and you start eating. ಆ ಟೇಬಲ್ ಮೇಲೆ ಕುಳಿತುಕೊಂಡು ನೀವು ಊಟ ಮಾಡುವಂತ ಕಾರ್ಯ ನೋಡಿದ್ದೀರಾ? And when you go there, the tables are set, there is a flower pot and it looks all beautiful. ಈಗ ಆ ಟೇಬಲ್ ಮೇಲೆ ಕುಳಿತುಕೊಳ್ಳಲು ನೋಡ್ತೇವೆ, ಆ ಟೇಬಲ್ ಎಲ್ಲ ಸಂಪೂರ್ಣವಾಗಿ ಆ ಹೂವಿನ ಅಲಂಕಾರದಲ್ಲಿ ಸಂಪೂರ್ಣವಾಗಿ ಅದು ಅಲಂಕರಿಸುವಂತ ಕಾರ್ಯವನ್ನು ನೋಡ್ತಾ ಇದ್ದೇವೆ. Have you ever thought of lifting the cloth and looking at the condition of the table? ಆ ಕ್ಷಣದಲ್ಲಿ ಯಾವಾಗ್ಲಾದ್ರೂ ನೀವು ಯೋಚನೆ ಮಾಡಿದ್ದೀರಾ? ಆ ಟೇಬಲ್ ಮೇಲೆ ಹಾಕಿದಂತ ಆ ಪೇಪರ್ನ ಬಟ್ಟೆನ ತೆಗೆದು ಅಲ್ಲಿರುವಂತ ಯಾವ ರೀತಿಯ ಕಂಡೀಷನ್ ಇದೆ ಟೇಬಲ್ ಎಂಬುದಾಗಿ ನೀವು If you ನೋಡಿದ್ದೀರಾ? look at the condition of the table, I doubt whether you will eat food on the table. ನೀವೇನಾದ್ರೂ ಆ ಬಟ್ಟೆನ ಆ ಪೇಪರ್ನ ತೆಗೆದೇನಾದ್ರೂ ಟೇಬಲ್ ಯಾವ ಕಂಡೀಷನ್ ಇದೆ ಎಂಬುದಾಗಿ ಏನಾದ್ರು ಒಂದ್ಸಲ ನೋಡಿದ್ರೆ ನನಗನ್ನಿಸ್ತದೆ ನೀವು ಯಾವ ಕಾರಣಕ್ಕೂ ಯಾವುದೇ ಮದುವೆಗೂ ಸಹ ನೀವು ಹೋಗೋದಿಲ್ಲ, ಊಟ ಮಾಡೋದಿಲ್ಲ ಎಂಬುದಾಗಿ. And that was the condition of your life and my life because of sin. In the Old Testament, the blood of the animal, the blood of a lamb would not cancel, blot out and wipe out the sin, but it would only put a covering, but the sin would always be there. ಈಗ ಯಾವ ರೀತಿ ಆ ಪೇಪರ್ನ ತೆಗೆದ ಮೇಲೆ ಅಲ್ಲಿ ಆ ಟೇಬಲ್ ಒಂದು ಕೊಳೆಯ ರೀತಿಯಲ್ಲಿ ಇರ್ತದೋ ಅದೇ ರೀತಿ ಹಳೆ ಒಡಂಬಡಿಕೆಯಲ್ಲೂ ಕೂಡ ಪ್ರಿಯರೇ ಇದು ನೀವು ಕೂಡ ಎಲ್ಲರೂ ಇದೇ ಈ ಟೇಬಲ್ ರೀತಿಯಲ್ಲಿ ಇದ್ವಿ. ಹಳೆ ಒಡಂಬಡಿಕೆಯಲ್ಲಿ ಅಲ್ಲಿ ಕುರಿಮರಿಯ ಆ ರಕ್ತವನ್ನ ಆ ಪಾಪದ ಮೇಲೆ ಸುರಿಸುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಅದು ಸಂಪೂರ್ಣವಾಗಿ ರದ್ದುಪಡಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಯಾವ ಪಾಪಗಳನ್ನು